ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಶೇಷತೆ ಏನಂದರೆ ಕುಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದುಂಡು ಮೆಣಸಿನ್ಕಾಯಿ ಪಲ್ಯನ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಕ್ಕಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದೆ ಅಲ್ವಾ. ಕೊಬ್ಬರಿ, ಹಾಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಬೆಲ್ಲ, ಹಸೆ ಶುಂಠಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು ಮತ್ತು ಏನು ಹೇಳ್ತಾರಲ್ವ ಗುರಾಳ್ ಪುಡಿ, ಹಾಗೆ ಮೆಣಸಿನ್ಕಾಯಿ, ಹಸಿ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಳಿ ಹಾಕ್ಕೋಬೇಕು. ನೋಡೋಣ ಹೇಗೆ ಮಾಡೋಣ ಅಂತ ಹೇಳಿ. ನೋಡಿ, ಫ್ರೆಶ್ ಕೋಕೋನಟ್ ಕಟ್ ಮಾಡಿರ್ತಕ್ಕಂಥದ್ದು, ಹಾಗೆ ಕಟ್ ಮಾಡಿರ್ತಕ್ಕಂಥ ಕೊಬ್ಬರಿ ಜಾರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಗುರಾಳ್ ಪುಡಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಜಾಸ್ತಿ ಬೇಕು ಅಂದ್ರೆ ಹಾಕ್ಕೋಬೋದು, ಪಲ್ಯಕ್ಕೆ ಅದೇ ಮೇನು. ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸೆ ಶುಂಠಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಆಗಿರ್ತಕ್ಕಂಥ ಪಲ್ಯ ಅಂದರೆ ಬದನೆಕಾಯಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ. ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು. ಚಪಾತಿ ಮತ್ತು ಪಲ್ಯ ಇದು ರೊಟ್ಟಿಗೆ ತುಂಬ ರುಚಿಕರವಾಗಿರ್ತಕ್ಕಂಥದ್ದು. ರಸ ಏನಾದರೂ ಇತ್ತು ಅಂದರೆ ಅದರದ್ದು ಅನ್ನಕ್ಕೂ ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು. ನೋಡಿ, ಬೆಲ್ಲ, ಮೆಣಸಿನ್ಕಾಯಿ ನೋಡಿ ಹಾಕ್ಕೋಬೇಕು. ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊರಿ. ಹುಳಿ ಮತ್ತು ಬೆಲ್ಲನೂ ಸ್ವಲ್ಪ ಜಾಸ್ತಿ ಹಾಕ್ಕೊರಿ. ಕಡಿಮೆ ಖಾರ ಇತ್ತು ಅಂತ ಅಂದರೆ ನಡೆಯುತ್ತೆ, ಪರವಾಗಿಲ್ಲ. ನೋಡಿ, ಇವಾಗ ತುಂಬ ಕಟ್ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿರ್ತಕ್ಕಂಥದ್ದು ನೋಡಿ, ಫ್ರೆಶ್ ಇದ್ದಾಗಲೇ ಮಾಡಿದ್ರೇ ಸೂಪರಾಗಿರುತ್ತೆ ಪಲ್ಯ. ಇವಾಗ ಸೀಸನ್ ಅಲ್ವಾ, ಸೊ ಸಂತೆಯಲ್ಲಿ ತಂದಿರ್ತಕ್ಕಂಥದ್ದು. ಸಂತೆಯಲ್ಲಿ ತಂದು ಮರುದಿನ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಕಟ್ ಮಾಡಿದ್ವಿ. ಇದನ್ನೇನು ಮಾಡಬೇಕು ಅಂತಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಪಲ್ಯ. ಸೊ ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನು ತಿಳಿಸಿ ಕಮೆಂಟ್ ಮೂಲಕ. ಹಾಗೆ ನನಗಂತೂ ಇದು ಇಷ್ಟ ಅಂದರೆ ತುಂಬ ಇಷ್ಟ. ನಮ್ಮ UK ಕಡೆ ಇದು ಯಾರಿಗಾದರೂ ರೊಟ್ಟಿ ಬುತ್ತಿ ಕಟ್ಟಬೇಕು ಅಂದರೆ ಮೇನಾಗಿ ಮುಳ್ಗಾಯಿ ಪಲ್ಯ ಮತ್ತು ಇದ್ರ ಪಲ್ಯನೇ ಜಾಸ್ತಿ ಮಾಡ್ತಾರೆ ಸೀಸನ್ ವೈಸ್. ನೋಡಿ, ಇವಾಗ ಹುಳಿ ನೆನಗಿಟ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರ್ತಕ್ಕಂಥ ತುಂಬಷ್ಟು ಕಟ್ ಮಾಡಬೇಕು. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ನಾವಂತೂ ಕಟ್ ಮಾಡಿಬಿಟ್ಟೇ ಮಾಡೋದು. ನೋಡಿ, 1/4 kg ಇದ್ರದ್ದು ದುಂಡು ಮೆಣಸಿನ್ಕಾಯಿ ಪಲ್ಯ ಯಾವ ಥರ ಅಂತಂದು ಫ್ರೈ ಮಾಡ್ಕೊಡೋಕೆ ಇಟ್ಟಿದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇವಾಗ ನೋಡಿ, ಮಸಾಲ ರುಬ್ಕೊಂಡಿದ್ದೀನಿ. ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ, ಫ್ರೈ ಮಾಡಿರ್ತಕ್ಕಂಥ ದುಂಡು ಮೆಣಸಿನ್ಕಾಯಿ ಪಲ್ಯ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು. ನೋಡಿ, ಇವಾಗ ಫ್ರೈ ಮಾಡ್ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ನೋಡಿ, ಆಲ್ಮೋಸ್ಟ್ ಎಲ್ಲ ಇದು ಬೆಂದಿದೆ. 2ರಿಂದ 3 ಕುದಿ ಕುದಿಸಿದ್ರೆ ಆಯಿತು ಪಲ್ಯ. ತುಂಬ ರುಚಿಕರವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ. ಹಾಗೆ ನನ್ನ ಒಂದು ವಿಡಿಯೋಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂದರೆ ಯಾವ ಟೈಪು ಅಡುಗೆನ, ಟ್ರಾವೆಲ್ಲ ಅಥವಾ ಪೂಜೆ ಬಗ್ಗೆನ ಯಾವುದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಜಾಸ್ತಿ ಅನ್ನೋದನ್ನು. ಕುಕ್ಕಿಂಗ್ ವಿಡಿಯೋ ಆದರೆ ಕುಕ್ಕಿಂಗೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಟ್ರಾವೆಲ್ದಾದರೆ ಟ್ರಾವೆಲ್, ಹಾಗೆ ಪೂಜೆದಾದರೆ ಪೂಜೆ, ದೇವಸ್ಥಾನ, ಟೆಂಪಲ್ ಈ ಥರ ಇಷ್ಟ ಆದರೆ ಅದನ್ನೇ ಮಾಡ್ತೀನಿ. ಸೊ ನಿಮ್ಮ ಅಭಿಪ್ರಾಯದ ಮೇಲೆ ನಿಂತಿದೆ. ಇವಾಗ ಪಲ್ಯ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವೆಲ್ಲ ಹಾಕ್ಕೊಂಡು ಅದನ್ನು ಕೆಳಗೆ ಇಳ್ಕೊಳ್ಳೋಣ ದಬ್ರಿನ. ಇವಾಗ ನೋಡಿ, ಕಾದಿದೆ ಎಣ್ಣೆ. ಕಾದಿದ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಒಂದು 3ರಿಂದ 4 ಆದರೆ ಸಾಕು. ಪಲ್ಯ ರೆಡಿಯಾಗಿರ್ತಕ್ಕಂಥದ್ದು. ಉಪ್ಪು ಬೆಲ್ಲ ಮಾಮೂಲಿಯಾಗಿ ಹಾಕ್ತಕ್ಕಂಥದ್ದಲ್ವ. ಸೊ ನೋಡಿ, ಇದು ಅರಿಶಿನ ಪುಡಿ ಮತ್ತು ಗುರಾಳ್ ಪುಡಿನೂ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡಲ್ಲ. ಸೊ ಮಾಡುವಂಥ ಪಲ್ಯಗಳಿಗಷ್ಟೇ ಮಾಡ್ತಕ್ಕಂಥದ್ದು. ಅದರಲ್ಲೂ ಹಸಿ ಪದಾರ್ಥಗಳಿಗೆ ಜಾಸ್ತಿ ಹಾಕ್ತಾರೆ ನಮ್ಮ ಕಡೆ. ಕೆಲವು ಕಡೆ ಗೊತ್ತಿರಲ್ಲ ಇದ್ರ ಗುರಾಳ್ ಪುಡಿ ಅಂದರೆ ಏನು ಅಂತಂದು. ಸೊ ನೋಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವಾಗ ಅದೇನು ಬೆಂದಿದೆ ಅಲ್ವಾ, ಮೆಣಸಿನ್ಕಾಯಿ, ದುಂಡು ಮೆಣಸಿನ್ಕಾಯಿ ಮತ್ತು ಏನು ಮಿಕ್ಸ್ ಮಾಡಿದ್ದೀವಲ್ವ ಮಸಾಲೆನ, ಅದನ್ನು ಎಲ್ಲದನ್ನು
ದುಂಡು ಮೆಣ್ಸಿಕಾಯಿ ಒಳಗೆ ತುಂಬಿಬಿಟ್ಟು ನೋಡಿ ಅದನ್ನು ಒಡೆದೆ ಅದು ನಾವು ಈಸಿಯಾಗಿ ಯಾವ ಥರ ಓಪನ್ ಆಗುತ್ತೆ ಅಂತ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಅದು ಎಣ್ಣೆ ಒಳಗೆ ಹಾಕೊಳ್ಳೋಣ ತುಂಬಿ ಅದೇನು ಮಸಾಲೆ ಎಲ್ಲ ತುಂಬಿದ್ವಲ್ಲ ಇವಾಗ ತುಂಬಿ ಆಯಿತು. ಇವಾಗ ಬೇಯಲಿಕ್ಕೆ ಇಡೋಣ. ಅಂದರೆ ಸ್ವಲ್ಪ ಹುಳಿ ಹಾಕೊಳ್ಳೋಣ. ಅದು ಹುಳಿ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಅಂದರೆ ಮಿಕ್ಕಿರುತ್ತಲ್ವ ಅದ್ರದ್ದೆಲ್ಲ ಮಸಾಲೆಸು ಅದನ್ನೆಲ್ಲ ನೀಟಾಗಿ ಜಾರ್ ಮೂಲಕ ತೊಳೆದು ಅದಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಪಲ್ಯ. ಇದನ್ನೊಮ್ಮೆ ಮಾಡಿ ನೋಡಿ, ಊಟ ಮಾಡಿ ಹೇಗಿದೆ ಅನ್ನೋದನ್ನು ತಿಳಿಸಿ. ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಪುಟಾಣಿ ಹಾಕ್ತಾರೆ, ಒಬ್ಬೊಬ್ಬರು ಶೇಂಗಾ ಬೀಜ ಹಾಕ್ತಾರೆ. ನನಗೆ ಶೇಂಗಾ ಬೀಜ ಅದೆಲ್ಲ ಇಷ್ಟ ಆಗಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ, ಹಸಿ ಶುಂಠಿ, ಹಸಿ ಅರಿಶಿನ ಪುಡಿ, ಹಾಗೆ ಬೆಲ್ಲ, ಕರಿಬೇವು, ಕೊತ್ತಂಬರಿ, ಗುರಾಳ್ ಪುಡಿ, ಉಪ್ಪು, ಬೆಲ್ಲ, ಹುಳಿ ಹಾಕಿ ಇಷ್ಟ ಹಾಕಿ ಮಾಡಿರ್ತಕ್ಕಂಥದ್ದು. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರೇ ಊಟಕ್ಕೆ ರೆಡಿಯಾಗಿರ್ತಕ್ಕಂಥ ಪಲ್ಯ ಅಂತಲೇ ಹೇಳ್ಬೋದು. ನೋಡಿ ಇವಾಗ 2ರಿಂದ 3 ನಿಮಿಷ ಕುದಿಸಿದ್ರೆ ಆಯಿತು ಪಲ್ಯ. ತುಂಬ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ 2 ದಿನ ಇದನ್ನ ಬಿಸಿ ಮಾಡಿ ಇಟ್ಕೊಂಡು ಊಟ ಮಾಡಿದ್ರೂ ಸೂಪರಾಗಿರ್ತಕ್ಕಂಥ ಟೇಸ್ಟ್ ಕೊಡುತ್ತೆ. ಸೊ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಕೊನೆವರೆಗೆ ನೋಡಿ. ಇವಾಗ ನೋಡಿ ಅದು ಬೆಂದಿದೆ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಆಯಿತು ಬೆಂದಿದೆ ಇಲ್ವೋ ಅಂತ ಹೇಳ್ಬಿಟ್ಟು. ಇವಾಗ ರೆಡಿಯಾಗಿದೆ. ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಚಪಾತಿಗಂತೂ ಸೂಪರ್ ಟೇಸ್ಟ್ ಕೊಡುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.